ಮುನಿರತ್ನಂತಹ ಉಮೇಶ್ ವಿರುದ್ಧ ಭುಗಿಲೆದ್ದಂತಹ ಆಕ್ರೋಶ. ಮಾಜಿ ಸಚಿವ ಮುನಿರತ್ನ ವಿರುದ್ಧ ಧಿಕ್ಕಾರವನ್ನ ಕೂಗಿ ಪ್ರತಿಭಟನೆ. ಗೂಂಡಾ, ರೇಪಿಸ್ಟ್, ಭೂಗಳ್ಳ ಮುನಿರತ್ನ ಅಂತ ಹೇಳಿ ಧಿಕ್ಕಾರವನ್ನ ಕೂಗಿ ಕಿಡಿ. ನಾ ಹೇಳಿಲ್ವಾ ಆಗ್ಲೇ, ಈತ ಉಮೇಶ್ ಮಾಡಿರುವಂತಹ ಕೆಲಸಕ್ಕೆ ಈಗ ಮುನಿರತ್ನ ಅವರ ಹೆಸರನ್ನು ಸೇರಿಸಿ ಧಿಕ್ಕಾರ ಕೂಗುವಂತಹ ಪರಿಸ್ಥಿತಿ ಬಂದಿದೆ. ಸ್ವಲ್ಪ ರಾಜಕಾರಣಿಗಳು ನೋಡ್ಕೊಳ್ಳಿ, ನೋಡಿ ಮಾಡಿ ಸ್ನೇಹ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹ ಹಸ್ತವನ್ನ ನೋಡಿ ಮಾಡಿ ಚಾಚಿ. ಮುನಿರತ್ನ ಚೇಲನ್ನ ಬಂಧಿಸಬೇಕು ಅಂತ ಹೇಳಿ ಘೋಷಣೆ ಕೂಗಲಾಗ್ತಾ ಇದೆ. ಜ್ಞಾನಭಾರತಿ ಠಾಣಾ ಎಸಿಪಿ ಬಸವರಾಜ್ಗೆ ಧಿಕ್ಕಾರ ಅಂತ ಹೇಳಿ ಘೋಷಣೆಯನ್ನ ಕೂಗಲಾಗ್ತಾ ಇದೆ. ರಿಯಲ್ ಎಸ್ಟೇಟ್ ಆಫೀಸ್ ಮಾಡಿಕೊಂಡಿರುವಂತಹ ಎಸಿಪಿ ಬಸವರಾಜ್ ಅಂತ ಹೇಳಿ ಕಿಡಿ. ಠಾಣೆಯ ಬಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಗಾಕಿದ್ದಾರೆ. ಕೂಡಲೇ ಕ್ರಮವನ್ನು ಕೈಗೊಳ್ಳದಿದೆ ಉಗ್ರ ಹೋರಾಟವನ್ನು ಮಾಡ್ತೀನಿ. ಅಪ್ಪ ಉಮೇಶ, ನಿನ್ನಿಂದ ನೋಡು ಪುಣ್ಯಾತ್ಮ, ಮುನಿರತ್ನ ಅವರ ವಿಚಾರದಲ್ಲೂ ಕೂಡ ಮುನಿರತ್ನ ಅವರು ಕೂಡ ಈಗ ಧಿಕ್ಕಾರವನ್ನು ಅನುಭವಿಸುವಂತ ಪರಿಸ್ಥಿತಿ. ಮುನಿರತ್ನ ಅವರು ಕೂಡ ನೋಡಿ ಮಾಡಿ ಸ್ನೇಹಗೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತೋ. ಏನೋ ಅದೊಂದು ವಿಚಾರಗಿದೆ, ನೋಡ್ಕೊಂಡು ಬನ್ನಿ. ಬೈಟ್ ಇದೆ ಒಂದು ಹನುಮಂತರಾಯಪ್ಪ ಅವ್ರದ್ದು, ಇನ್ನೊಂದು ಸ್ವಲ್ಪ ಇದೆ, ನೋಡ್ಕೊಂಡು ಬನ್ನಿ. ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಕ್ಕೆ ಬರ್ತಾರೆ. ಅದಕ್ಕೆ ಹೆಣ್ಮಕ್ಳು ಎಲ್ಲ ಬರೋದಕ್ಕೆ ಮುಂಚೆನೇ ಇವರೇ ಇಲ್ಲಿ ಸ್ಟೇಷನ್ಗೆ ಬಂದಿರ್ತಾರೆ. ಆ ಗ್ಯಾಂಗಿಗೆ ಇಲ್ಲಿ ಒಂದು ನೆಕ್ಸಸ್ಸು ಪೊಲೀಸ್ ಸ್ಟೇಷನ್ನಲ್ಲಿ ರಿಯಲ್ ಎಸ್ಟೇಟ್ ದಂಧೆ, ಚೌಲ್ಟ್ರಿ ನಡೆಸೋದು, ಚೌಲ್ಟ್ರಿನಲ್ಲಿ ಅಕ್ರಮ ನಡೆಸೋದು, ಅಧಿಕಾರಿಗಳ ಮೋಜಿನ ತಾಣ ಅದು, ಹೆಣ್ಮಕ್ಳನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ದಂಧೆ. ಆ ದಂಧೆಕೋರರ ಜೊತೆ ಸ್ಟೇಷನ್ನಲ್ಲಿ ನೆಕ್ಸಸ್ ಇದೆ. ಇಲ್ಲಿ ಆ ಅಧಿಕಾರಿಗಳು ಮೊದಲು ಅವ್ರ ಕಂಪ್ಲೇಂಟನ್ನು ತಗೊಳಕ್ಕೆ ಹೋಗ್ತಾರೆ. DCP ಅವರು ಒಬ್ಬ ಮಹಿಳೆಯಾಗಿ ಅನಿತಾ ಅದ್ದಣ್ಣವರು ಹೆಣ್ಮಕ್ಳನ್ನ ಮೊದಲು ಕರೆಸಿ ವಿಚಾರಣೆ ಮಾಡಿ ಪ್ರತ್ಯೇಕವಾಗಿ ಹೆಣ್ಮಕ್ಳನ್ನ ಯಾರು ಇಲ್ಲದೆ ಕ್ಲೋಸ್ ಡೋರಲ್ಲಿ ಎಲ್ಲ ಮಾಹಿತಿಯನ್ನು ಪಡೆದು, ಇಲ್ಲ ಇದು ದೂರು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ದೂರು ದಾಖಲೆ ಮಾಡು ಅಂತೇಳಿ ದೂರನ್ನು ದಾಖಲೆ ಮಾಡೋದಕ್ಕೆ ಠಾಣಾಧಿಕಾರಿಗಳಿಗೆ ಹೇಳ್ತಾರೆ. ತಾವು ಏನು ಹೆಣ್ಮಕ್ಳು ಠಾಣಾಧಿಕಾರಿಗಳ ಮುಂದೆ ಹೋದಾಗ ಆ ನೆಕ್ಸಸ್ ಇರತಕ್ಕಂಥ ಅಧಿಕಾರಿಗಳು ಹೆಣ್ಮಕ್ಳಿಗೆ ಸಲಹೆ ಕೊಡೋ ರೂಪದಲ್ಲಿ ನೀವೇನಾದರೂ ಕೇಸ್ ರಿಜಿಸ್ಟರ್ ಆದರೆ ಕೋರ್ಟ್ಗೆ ಅಲಿಬೇಕಾಗ್ತದೆ, ಲಾಯರ್ ಹತ್ರ ಕರೆದಾಗೆಲ್ಲ ಎನ್ಕ್ವೈರಿಗೆ ಬರಬೇಕಾಗ್ತದೆ, ಅಂದರೆ ಭಯದ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು. ಏನು ಈ ನೆಕ್ಸಸ್ ಗುಂಡಾಗಳ ನೆಕ್ಸಸ್ ಇರ್ತದೆ, ಹಣದ ಚೀಲ ಹರಿಸ್ತಕ್ಕಂಥ ನೆಕ್ಸಸ್ಸು, ಅವರನ್ನು ಕೇಸಿಂದ ಬಚಾವ್ ಮಾಡ್ತಕ್ಕಂಥದ್ದು, ತಪ್ಪು ಕೇಸ್ ಕೊಡೋದು ಕಂಪ್ಲೇಂಟ್ ಕೊಡೋದನ್ನು ತಪ್ಪಿಸಿ ವಾಲಂಟ್ರಿ ಇಲ್ಲ ಅಂತ ಹೋಗ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ. ಆದರೂ ಅವ್ರ ಜೊತೆ ಬಂದಿದ್ದಂಥ ಸಂಬಂಧಿಕರು, ವಕೀಲರು ಎಲ್ಲ ಸೇರಿ DCP ಅವರು ಅದನ್ನ ಆದೇಶ ಮಾಡಿದ್ಮೇಲೆ ಕೇಸು ರಿಜಿಸ್ಟರ್ ಆಗ್ತದೆ. ಅಷ್ಟೊತ್ತಿಗಾಗಲೇ ಕೇಸ್ ಇವರೇನು ಯಾವ ಸೆಕ್ಷನ್ನು ಏನು ಬರ್ತದೆ ಅಂತ ತಿಳ್ಕೊಂಡಂಥ ಅಧಿಕಾರಿಗಳು, ಯಾರು ಆರೋಪಿಗಳು ಬಂದಿರ್ತಾರೆ ಉಮೇಶ್ ಮತ್ತು ಅವ್ರ ಸಂಗಡಿಗರು, ಆ ಒಂದು ನೆಪ ಹೇಳಿ ಮೆಡಿಕಲ್ ಮಾಡಿಸ್ಕೊಂಬರ್ತೀವಿ ಅಂತ ಹಾಸ್ಪಿಟ್ಲಿಗೆ ಹೋದ್ರು ಅಂತ ಹೇಳ್ತಾರೆ. ಬಹುಶಃ ತಮಗೆಲ್ಲ ಗೊತ್ತಿರ್ಬೋದು, ಯಾರಾದರೂ ಗಾಯಾಳು ಸ್ಟೇಷನ್ಗೆ ಬಂದರೆ ಪೊಲೀಸ್ನವ್ರನ್ನ ಜೊತೆ ಮಾಡಿ ಹಾಸ್ಪಿಟ್ಲಿಗೆ ಡಾಕ್ಟ್ರ್ ಹತ್ರ ಕಳಿಸ್ತಕ್ಕಂಥ ವ್ಯವಸ್ಥೆ. ನಮಗೆಲ್ಲ ಅನುಮಾನ, ಅವ್ರನ್ನ ಉಳಿಸೋಕ್ಕೋಸ್ಕರನೇ ನೀವೇ ಹೋಗಿ ಮೆಡಿಕಲ್ ಮಾಡಿಸ್ಕೊಂಬನ್ನಿ ಅಂತಂದರೆ ಅವರು ಈ ಕೇಸಿಂದ ಈ ಅರೆಸ್ಟಿಂದ ಬಚಾವಾಗಬೇಕು ಅಂತಕ್ಕಂಥ ಷಡ್ಯಂತ್ರವನ್ನು ರೂಪಿಸಿ ಅವರನ್ನು ಆಚೆ ಕಳಿಸಿ ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ. ಗೊತ್ತಿಲ್ಲ ಮತ್ತೆ ಯಾವಾಗ ಬಂದು ಅವ್ರು ದೂರು ಕೊಟ್ಟರು, ಇಲ್ಲ ಇವರೇ ಹೋಗಿ ಅಧಿಕಾರಿಗಳೇ ಹೋಗಿ ಅವನ್ನೆಲ್ಲವನ್ನು ಅವ್ರ ಹತ್ರ ದೂರು ತಗೊಂಬಂದರು. ದೂರ ತಗೊಂಡು ಕೌಂಟ್ರ್ ಕೇಸು, ಯಾರು ಹೆಣ್ಮಕ್ಳ ಮೇಲೆ ಕೌಂಟ್ರ್ ಕೇಸು. ಇಷ್ಟಾದ್ರೂ ರೌಡಿ ಶೀಟರ್ ಯಾಕೆ ಓಪನ್ ಮಾಡ್ತಾ ಇಲ್ಲ? ಮೊದಲನೇ ಕೇಸ್ನಲ್ಲಿ ರೌಡಿ ಶೀಟರ್ ಅನ್ನ ಓಪನ್ ಮಾಡೋದಿಲ್ಲ. ಓಕೆ, ಆತನದು ಒಂದೆರಡು ಹಳೆ ಕೇಸ್ಗಳಿದ್ರೆ ಅದಾದ ಮೇಲೆ ಇದು ಆಯ್ತು ಅಂತಂದ್ರೆ, ಇದು ಹೌದು ಅಂತ ಹೇಳಿ FIR ಬಿದ್ದ ಮೇಲೆ ಆತನನ್ನು ರೌಡಿ ಶೀಟರ್ ಅಂತ ಹೇಳಿ ಆ ಒಂದು ಗುಂಪಿಗೆ ಸೇರಿಸಲಾಗುತ್ತೆ. ಉಮೇಶ್ ಆಗಿರಲಿ, ಯಾರೇ ಆಗಿರಲಿ.
ರೌಡಿ ಶೀಟರ್ ಅಂತ ಹೇಳಿ ಒಂದೇ ಕೇಸಲ್ಲಿ ನೀವು ರೌಡಿ ಶೀಟರ್ ಅವನು ಅಂತ ಹಾಕಕ್ಕಾಗಲ್ಲ. ಅದು ಅಷ್ಟು ಭೀಭತ್ಸವಾಗಿತ್ತು ಅಂತಂದ್ರೆ ಹಾಕ್ಕೊಳ್ಬಹುದೇನೋ, ಆದರೆ ಹಂಗೆ ಮಾಡೋಕ್ಕಾಗೋದಿಲ್ಲ. ಇಷ್ಟಾದರೂ ರೌಡಿ ಶೀಟರ್ ಯಾಕೆ ಓಪನ್ ಮಾಡಿಲ್ಲ ಅನ್ನೋದು ಸ್ವಲ್ಪ ಇದು. ಕಣ್ಣು ಮುಚ್ಚಿ ಕುಳಿತಿದ್ದಾರ ಜ್ಞಾನಭಾರತಿ ಠಾಣಾ ಪೊಲೀಸ್. ದೂರು ನೀಡಿದ್ರು ಕೂಡ ಸೈಲೆಂಟ್ ಆಗಿರೋದು ಯಾಕೆ ಪೊಲೀಸರು? ಮಾಜಿ ಸಚಿವರ ಆಪ್ತನ ವಿರುದ್ಧ ಯಾಕೆ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬರ್ತಾ. ಮುನಿರತ್ನ ಆಪ್ತದಿಂದ ಕ್ರಮವನ್ನ ಅಂದ್ರೆ ಮುನಿರತ್ನ ಆಪ್ತ ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸರು ಕ್ರಮವನ್ನ ಕೈಗೊಳ್ತಾ ಇಲ್ವಾ? ಮಾಜಿ ಸಚಿವನ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರಾ ಪೊಲೀಸರು? ಪೊಲೀಸರ ನಡೆಯನ್ನ ಪ್ರಶ್ನೆ ಮಾಡಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಕಾಂಗ್ರೆಸ್ ಮುಖಂಡರು ಕೂಡ ಸೇರ್ಕೊಂಡಿದ್ದಾರೆ. ಇದು ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ಈಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಆದ್ರೂ ಅದೇನು ಅಂದ್ರೆ ಕುತೂಹಲ ಅಂತ ಅನ್ಸಲ್ಲ, ಯಾಕಂದ್ರೆ ಕಾಣಿಸ್ತಾ ಇದೆ. ದೌರ್ಜನ್ಯ ನಡೆಸುತ್ತಿರುವ ಆರೋಪಿಗಳ ಪರವಾಗಿರುವ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ. ಗುಂಡಗಳ ಪರವಾಗಿರುವ ಪೊಲೀಸ್ ಅಧಿಕಾರಿಗಳಿಗೆ, ಗುಂಡಗಳ ಪರವಾಗಿರುವ ಪೊಲೀಸ್ ಅಧಿಕಾರಿಗಳಿಗೆ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಿಸರ್ಗ ಕ್ರೈಮ್ ರಿಪೋರ್ಟರ್ ಡೆಸ್ಕ್ ಲೈವ್ ಅಲ್ಲಿ ರೆಡಿ ಇದ್ದಾರೆ. ಎಸ್ ನಿಸರ್ಗ, ಇಷ್ಟಾದ್ರೂ ಕೂಡ ಉಮೇಶ್ ಮೇಲೆ ಕಾನೂನು ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇಲ್ಲ, ಇಷ್ಟಾದ್ರೂ ಕೂಡ ಆತನನ್ನ ಪೊಲೀಸರು ಬಂಧಿಸಿಲ್ಲ ಅಂತ ಹೇಳಿ ಈಗ ಪ್ರತಿಭಟನೆಗಳು ಭುಗಿಲೆದ್ದಿದೆ. ಇದು ಮುಂದೆ ಇನ್ನೂ ತೀವ್ರ ರೂಪವನ್ನ ಕಾಣುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಎಸ್ ಕಾವ್ಯ, ಇವಾಗಲೇ ನಿಮಗೆ ಗೊತ್ತಾಗಿರುವ ಹಾಗೆ ಮಂಗಳವಾರ ಅಂದರೆ 2 ದಿನಗಳ ಹಿಂದೆ ಒಂದು ಸುಮಾರು 11:30 ಸುಮಾರಿಗೆ ನಗರದ ನಾಗರಬಾವಿಯಲ್ಲಿ ಇರುವಂತಹ ಒಂದು ಸೈಕಲ್ ಗ್ಯಾಪ್ ಕ್ಲಬ್ ಏನಂತ ಒಂದು ಪಬ್ ಏನಿದೆ, ಈ ಒಂದು ಪಬ್ಗೆ 3 ಜನ ಯುವತಿಯರು ಸೇರಿ ಅವರ ಸಂಬಂಧಿಕರು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅನ್ನುವ ಕಾರಣಕ್ಕೆ ಅವರು ಆ ಪಬ್ಗೆ ಹೋಗಿರುವಂತಹ ಸಂದರ್ಭದಲ್ಲಿ ಈಗ ಆರೋಪಿ ಏನಾಗಿದ್ದಾರೆ ಉಮೇಶ್ ಎನ್ನುವರು ಆ 3 ಜನ ಹೆಣ್ಣು ಮಕ್ಕಳ ಮೇಲೆ ಒಂದು ಅಸಭ್ಯ ರೀತಿಯ ವರ್ತನೆಯನ್ನ ಕೂಡ ಮಾಡಿರುವಂಥದ್ದು ಒಂದು ದೂರ ಆಗಿದ್ದು, ಈ ಒಂದು ದೂರಿಗೆ ಸಂಬಂಧಪಟ್ಟಂತೆ ನಿನ್ನೆ ಸುಮಾರು ಒಂದು 12 ಗಂಟೆಯ ಸುಮಾರಿಗೆ ಮಹಿಳೆಯರು, ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರು ನಗರದ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಅಂದ್ರೆ ದೂರನ್ನ ಕೊಡೋದಕ್ಕೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದಕ್ಕಿಂತ ಮುಂಚೆನೆ ಅಂದ್ರೆ ಮಹಿಳೆಯರು ಆ ಒಂದು ಪೊಲೀಸ್ ಸ್ಟೇಷನ್ಗೆ ತಲುಪುವುದಕ್ಕಿಂತ ಮುಂಚೆನೆ ಈ ಉಮೇಶ್ ಅನ್ನುವರು ಅವರ ಹಿಂದೆ ಇರುವಂತಹ ರಾಜಕೀಯ ಬಲವನ್ನ ಇಟ್ಕೊಂಡು ಆ ಪೊಲೀಸ್ ಸ್ಟೇಷನ್ ಅನ್ನ ತಲುಪಿರ್ತಾರೆ. ಇನ್ನು ಅದರ ಒಳಗಡೆ ಅಂದ್ರೆ ಪೊಲೀಸ್ ಸ್ಟೇಷನ್ ಒಳಗಡೆ ಈ ಮಹಿಳೆಯರು ಹೋಗೋದಕ್ಕಿಂತ ಮುಂಚೆ ಉಮೇಶ್ ಅವರು ಪೊಲೀಸರ ಹತ್ರ ಮಾತಾಡಿ ಒಳಗಡೆಗಳಿಗೆ ಏನು ಸಂಚು ನಡೆದಿದೆಯೋ ಏನೋ ಗೊತ್ತಿಲ್ಲ. ಇದಾದ ನಂತರ ಅಂದ್ರೆ ಮಹಿಳೆಯರು ಹೋಗೋಕ್ಕಿಂತ ಮುಂಚೆ ಈತ ಹೋಗಿ ಮಾತನಾಡಿದ್ದಕ್ಕೋ ಏನೋ ಗೊತ್ತಿಲ್ಲ, ಆತನನ್ನ ಪೊಲೀಸರು ಒಂದಷ್ಟು ಕಾರಣಗಳನ್ನ ಒಡ್ಡಿ, ಒಂದಷ್ಟು ಸಬೂಬುಗಳನ್ನ ಒಡ್ಡಿ ಅವರ ಜೊತೆ ಒಂದು ವೈದ್ಯಕೀಯ ಚಿಕಿತ್ಸೆಗೆ ಮತ್ತೆ ವೈದ್ಯಕೀಯ ತಪಾಸಣೆಗೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹೊರಗೆ ಕಳಿಸಿರ್ತಾರೆ. ಇನ್ನು ಅದಾದ ನಂತರ ಮಹಿಳೆಯರು ಬಂದು ಆ ಒಂದು ದೂರನ್ನ ಕೊಡೋದಕ್ಕೆ ಅಂತ ಏನಾದ್ರು ಹೋದಾಗ ಒಂದ್ ರೀತಿ ಸಪೋರ್ಟ್ ಆಗಿ ಮಾತನಾಡುವಂತಹ ರೀತಿಯಲ್ಲಿ ಆಕೆ ಅವ್ರಗಳಿಗೆ ಎದುರಿಸುವಂತಹ ಒಂದು ಕೃತ್ಯಕ್ಕೆ ಅವರು ಒಂದು ಕೆಲಸವನ್ನ ಮಾಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ನೀವು ಅಕಸ್ಮಾತ್ ಏನಾದ್ರೂ ಈ ಒಂದು ಕಂಪ್ಲೇಂಟ್ ಅನ್ನ ಕೊಟ್ರೆ ನೀವು ಈ ತರ ಕೋರ್ಟಿಗೆ ಬರಬೇಕಾಗುತ್ತೆ, ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗುತ್ತೆ, ನಾವು ಕರೆದಲ್ಲಿ ನೀವು ಹೇಳಿಕೆಯನ್ನ ಕೊಡೋದಕ್ಕೆ ಬರಬೇಕಾಗುತ್ತೆ ಎನ್ನುವಂತಹ ಒಂದು ಸಬೂಬುಗಳನ್ನ ಮಾತುಗಳನ್ನ ಹೇಳುವ ಮೂಲಕ ಅವರು ಮಹಿಳೆಯರಿಗೆ ಒಂದು ಹಿಂದೇಟ್ ಹಾಕುವಂತಹ ಎಲ್ಲ ಒಂದು ಪ್ರಯತ್ನವನ್ನ ಕೂಡ ಮಾಡಿರುವಂತದ್ದು. ಈ ವಿಚಾರಣೆಗೆ ಸಂಬಂಧಪಟ್ಟಂತೆ, ಈ ದೂರಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರಾಗಿರುವಂತಹ ಹನುಮಂತರಾಯಪ್ಪನವರು ಈ ಒಂದು ಪ್ರತಿಭಟನೆ ಏನು ಮಹಿಳೆಯರ ಮೇಲೆ ಈ ರೀತಿ ದೌರ್ಜನ್ಯ ಆಗಿತ್ತು, ಈ ಒಂದು ದೂರಿಗೆ ಸಂಬಂಧಪಟ್ಟಂತೆ ಅವರು ಒಂದು ಸಾಥನ್ನ ಕೊಡುವಂತಹ ಕೆಲಸವನ್ನ ಮಾಡಿ ಇವತ್ತು ಕೂಡ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಒಂದು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಕಾವ್ಯ, ಈ ಒಂದು ವಿಚಾರ ಯಾವ ರೀತಿ ತಿರುಗಿದೆ ಅಂತ ಹೇಳಿದ್ರೆ, ರಾಜಕೀಯವಾಗಿ ಅದು ತಿರುಗ್ತಾ ಇದೆ, ಅಂದ್ರೆ ರಾಜಕೀಯವಾಗಿ ಇದನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎನ್ನುವಂಥದ್ದು ಎದ್ದು ಕಾಣಿಸ್ತಾ ಇರುವಂತದ್ದು. ಇನ್ನು ಇಷ್ಟೆಲ್ಲವೂ ತಲೆದೂಗಿದ್ರು ಕೂಡ ಮಹಿಳೆಯರಿಗೆ ದೌರ್ಜನ್ಯ ಆಗುವಂತಹ ಸ್ಥಳದಲ್ಲಿ ಪೊಲೀಸರು ಯಾಕೆ ಹೋಗಲ್ಲ ಅನ್ನುವಂಥದ್ದು ಕೂಡ ಈಗ ಜ್ಞಾನಭಾರತಿ ಪೊಲೀಸ್ ಠಾಣೆಯಿಂದ ಬರ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಅವರು ಖುದ್ದಾಗಿ ಮಹಿಳೆಯರೇ ಬಂದು ಕಂಪ್ಲೇಂಟ್ ಅನ್ನ ಕೊಡುವಂತಹ ಒಂದು ಧೈರ್ಯವನ್ನ ಮಾಡಿದಾಗ ಪೊಲೀಸರೇ ಒಂದು ಸಬೂಬನ್ನ ಕೊಟ್ಟು ಅವ್ರನ್ನ ಕೇಸನ್ನ ಹಿಂದೆ ತೆಗೆದುಕೊಳ್ಳುವಂತಹ ಈ ತರದ ಏನಾದ್ರೂ ಕೃತ್ಯಕ್ಕೆ ಕೈ ಹಾಕ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಕಾಣ್ತಾ ಇದೆ. ಇನ್ನು ಈ ಉಮೇಶ್ ಅನ್ನೋರು ಏನಂತ ಇದ್ದಾರೆ, ಇವರು RR ನಗರ ಕ್ಷೇತ್ರದ ಒಬ್ಬ ಬಿಜೆಪಿ ನಾಯಕರಾಗಿರುವಂತಹ ಮುನಿರತ್ನ ಅವರ ಸಹಚರಿ ಎನ್ನುವಂಥದ್ದು ಕೂಡ ಕಂಡು ಬರ್ತಾ ಇರೋದು. ಇದಕ್ಕೇನಾದ್ರೂ ಪೊಲೀಸರು ಹಿಂದೇಟ್ ಹಾಕ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಕಾವ್ಯ,
ಎಸ್ ನಿಸರ್ಗ, ಇದೆಲ್ಲ ಆಯ್ತು, ಇದೆಲ್ಲ ಪ್ರಕರಣಗಳಾಯ್ತು. ಆತ ಗಲಾಟೆ ಮಾಡ್ದ, ಆತ ಗೌಜಿ ಮಾಡ್ದ, ಪುಂಡಾಟಿಕೆಯನ್ನ ಮಾಡ್ದ. ಇನ್ನೂ ಕೂಡ ಆತ ಎಲ್ಲಿ ಹೋಗಿದ್ದಾನೆ, ಹಾಗೆ ರೌಡಿ ಶೀಟರನ್ನ ಓಪನ್ ಯಾಕೆ ಮಾಡಿಲ್ಲ? ಈ ಹಿಂದೆಯೂ ಕೂಡ ಈತನ ವಿರುದ್ಧವಾಗಿ ಕೇಸ್ಗಳಿದೆಯಾ ಅನ್ನುವಂಥದ್ದು ಏನಾದರೂ ಮಾಹಿತಿ ಇದೆಯಾ? ಎಸ್ ಕಾವ್ಯ, ಈಗಾಗಲೇ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈ ಒಂದು ಉಮೇಶ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಇವನು ನಗರದಲ್ಲಿ ಒಂದು ರಿಯಲ್ ಎಸ್ಟೇಟ್ ಏಜೆನ್ಸಿ, ರಿಯಲ್ ಎಸ್ಟೇಟ್ ದಂಧೆಯನ್ನ ಕೂಡ ಮಾಡ್ತಾ ಇದ್ದ. ಈ ಒಂದು ದಂಧೆಗೆ ಒಂದಷ್ಟು ಜನ ರಾಜಕಾರಣಿ ನಾಯಕರದ್ದು ಬೆಂಬಲ ಕೂಡ ಇತ್ತು ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಇವನು ಇದೊಂದೇ ಕೇಸಲ್ಲಿ ಇಲ್ದೇ ಇರೋ ಅಂದ್ರೆ ಒಂದಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಒಂದರ ಫ್ರಾಡ್ ಕೇಸ್ ಆಗಿರ್ಬೋದು, ಈ ಥರದೇ ಒಂದಷ್ಟು ಕೇಸ್ಗಳಿಗೆ ಸಿಗಹಾಕೊಂಡಿದ್ದಾನೆ. ಆದರೆ ಆತನಲ್ಲಿ ಇದ್ದಂತಹ ಒಂದು ರಾಜಕೀಯ ಬೆಂಬಲದ ಮೂಲಕ ಆತ ಹೊರಗೆ ಇದ್ದಾನೆ ಎನ್ನುವಂಥದ್ದು ಕೂಡ ಇವಾಗ ಕಾಣ್ತಾ ಇರೋದು. ಅದರಲ್ಲೂ ಇನ್ನು FIR ದಾಖಲಿಸಿಕೊಂಡಂತಹ ಪೊಲೀಸರು ಏನಿದ್ದಾರೆ, ಇದುವರೆಗೂ ಆತನನ್ನ ಹಿಡಿಯುವಂತಹ ಅಥವಾ ಆತನ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳದೆ ಇರುವಂಥದ್ದು ಕೂಡ ಇದರಿಂದ ಎದ್ದು ಕಾಣಿಸ್ತಾ ಇದೆ. ಇನ್ನು ಸದ್ಯದಲ್ಲಿ ಆತ ಎಲ್ಲಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಇನ್ನು ಸದ್ಯ ಸಿಕ್ಕಿಲ್ಲ ಕಾವ್ಯ. ನಿಸರ್ಗ, ಇದೆಲ್ಲ ಘಟನೆಗಳನ್ನ ನೋಡ್ತಾ ಇದ್ರೆ ಇಲ್ಲಿ ಪೊಲೀಸರು ಮುಖ್ಯವಾಗಿ ಕಾಣಿಸ್ಕೊಳ್ಬೇಕಾಗಿತ್ತು. ಪೊಲೀಸರು ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಕೊಡಿಸ್ಬೇಕಾಗಿತ್ತು. ಪೊಲೀಸರು ಆ ಜಾಗದಲ್ಲಿ ನಿಂತ್ಕೊಂಡಿದ್ದು, ಆದರೂ ಕೂಡ ಪೊಲೀಸರು FIR ಅನ್ನು ಹಾಕಲಿಲ್ಲ. ಹೆಣ್ಣು ಮಕ್ಕಳಿಗೆ ಸಮಾಧಾನ ಮಾಡಿ ಕಳಿಸುವಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ಮುನಿರತ್ನ ಛೇಲ ಅದೆಷ್ಟು ಪ್ರಭಾವಿ ಆಗಿರಬಹುದು? ಯಾಕೆ ಈ ಒಂದು ಸಮಾಜದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ, ಅದರಲ್ಲೂ ಕೂಡ RR ನಗರದಲ್ಲಿ ಹೆಣ್ಣು ಮಕ್ಕಳಿಗೆ ಸೇಫ್ ಇಲ್ವಾ ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಕಾಡುತ್ತೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಎಸ್ ಕಾವ್ಯ, ನಮಗೆ ಈಗಾಗಲೇ ಬಂದಿರೋ ಮಾಹಿತಿ ಪ್ರಕಾರ ಈ ಒಂದು ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಏನು ACP ಬಸವರಾಜ್ ಇದ್ದಾರೆ, ಇವರು ಕೂಡ ಉಮೇಶ್ ಅವರ ಒಂದು ಅವರಿಗೂ ಕೂಡ ಒಂದು ಸಹಾಯವನ್ನ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ಆತನ ಪರಿಚಯ ಆತನಿಗೆ ಇತ್ತು, ಅಂದ್ರೆ ಉಮೇಶ್ ಅನ್ನೋರಿಗೆ ಪರಿಚಯ ಇತ್ತು ಎನ್ನುವಂತಹ ಮಾಹಿತಿ ಕೂಡ ಬಂದಿರೋದ್ರಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಲ್ಲರಿಗೂ ಅನುಮಾನ ತುಂಬಾ ಕಾಡ್ತಾ ಇದೆ ಕಾವ್ಯ. ಎಸ್ ನಿಸರ್ಗ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ವಿಚಾರ ಏನು ಅಂತಂದ್ರೆ ನಿನ್ನೆ ಅಥವಾ ಮೊನ್ನೆ ನಡೆದಿರುವಂತಹ ಸೈಕಲ್ ಗ್ಯಾಪ್ ವಿಚಾರ ಇಷ್ಟು ದೊಡ್ಡ ಗಲಾಟೆ ಆದರೂ, ಇಷ್ಟು ಪ್ರತಿಭಟನಾಕಾರರು ಬಂದು ಪ್ರತಿಭಟನೆಯನ್ನ ಮಾಡಿದ್ರು. ಯಾಕಿನ್ನು ಪೊಲೀಸರು ಸಬೂಬ್ ಹೇಳ್ತಾ ಕೂತ್ಕೊಂಡಿದ್ದಾರೆ? ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀವು ಹಿಂಗೆ ಕೊಡೋದ ಜ್ಞಾನಭಾರತಿ ಪೊಲೀಸವರೇ? ಅದನ್ನೊಂದು ಹೇಳ್ಬಿಡಿ, ಹೆಣ್ಣು ಮಕ್ಕಳಿಗೆ ನೀವು ರಕ್ಷಣೆಯನ್ನು ಹೀಗೆ ಕೊಡ್ತಾ ಇದ್ದೀರಾ? ಆಯ್ತಪ್ಪ, ಇಷ್ಟು ರೀತಿಯಾಗಿ ಪ್ರತಿಭಟನೆಗಳು ನಡೀತಾ ಇದೆ ಅಂತಂದ್ರೆ ಒಂದು ಸಲ ಆ ಪುಣ್ಯಾತ್ಮನ, ಯಾರು ಉಮೇಶನ ಅವನು, ಆ ಪುಣ್ಯಾತ್ಮನ ಕರ್ಕೊಂಡು ಬಂದು ವಿಚಾರಣೆ ನಡೆಸಕ್ಕೆ ಏನು ನಿಮ್ಮ ಪ್ರಾಬ್ಲಮ್ ಏನು? FIR ಹಾಕ್ಲಿಕ್ಕೆ ಯಾಕ್ರಿ ಹಿಂದೇಟ್ ಮಾಡ್ತಾ ಇದ್ದೀರಾ? ಅವ್ನು ಯಾರು ಚೇಲ ಆದ್ರೆ ನಮಗೇನ್ರಿ? ಕಾನೂನು ಅಂದಮೇಲೆ ಎಲ್ಲರಿಗೂ ಕಾನೂನೇ. ಯಾರು ಚೇಲ ಆದ್ರೆ ಏನು? ಯಾವ ರಾಜಕೀಯ ವ್ಯಕ್ತಿ ಚೇಲ ಆದ್ರೆ ಏನು? ಪ್ರಾಬ್ಲಮ್ ಏನಿರುತ್ತೆ? ತಪ್ಪು ಮಾಡಿದಾನೆ ಆ ವ್ಯಕ್ತಿ ಅಂದ್ರೆ ತಪ್ಪೇ ಮಾಡಿರ್ತಾನೆ. ಆತನ ಮೇಲೆ ಆರೋಪಗಳು ಕೇಳಿ ಬಂದಿದೆ ಅಂತಂದ್ರೆ ವಿಚಾರಣೆ ಕರ್ಕೊಂಡು ಬನ್ನಿ. FIR ಬಿದ್ದಿದೆ ಅಂತಂದ್ರೆ ತಗೊಳ್ಳಿ, ಅದನ್ನ ಹಾಕಿ FIR-ನ. ಅದು ಮಾಡದೆ ನೀವು ಮಾದರಿಯಾಗಬೇಕಾಗಿದ್ದಂತಹ ಪೊಲೀಸರು ಈ ಕೇಸ್ನಲ್ಲಿ ಯಾಕೆ ಹಿಂಜರಿತಾ ಇದ್ದೀರಿ? ಇದು ಪ್ರತಿಯೊಂದು ಹೆಣ್ಣು ಮಕ್ಕಳು ಕೇಳ್ತಾ ಇರುವಂತಹ ಪ್ರಶ್ನೆ. ಉತ್ತರ ಕೊಟ್ಟುಕೊಳ್ಳಿ. ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.